ನಮಸ್ತೆ ಕರ್ನಾಟಕ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೋಗ್ತಾ ಇರೋ ಜಾಗ ಕಬ್ಬನ್ ಪಾರ್ಕು. ಏನಪ್ಪ ಸಂಡೇ ಕಬ್ಬನ್ ಪಾರ್ಕಲ್ಲಿ ಅಂತಂದರೆ, ಕಬ್ಬನ್ ಪಾರ್ಕಲ್ಲಿ ಫ್ಲವರ್ ಶೋ ನಡೀತಾ ಇದೆ. ಪ್ರತಿ ಸರಿ ಬ್ಯಾಂಗ್ಳೂರಲ್ಲಿ ಫ್ಲವರ್ ಶೋ ನಡೀತಿದ್ದು ಲಾಲ್ಬಾಗಲ್ಲಿ. ಫಸ್ಟ್ ಟೈಮ್ ಕಬ್ಬನ್ ಪಾರ್ಕಲ್ಲಿ ಮಾಡ್ತಾಯಿದ್ದಾರೆ. ಸೊ ಬನ್ನಿ ಹೋಗೋಣ ಬಪ್ಪ. ನಿಮಗೆ ನಾನು ಆಗಲೇ ಹೇಳ್ದಂಗೆ ಇವತ್ತು ನಾವು ಹೋಗ್ತಾ ಇರೋದು ಹೂಗಳ ಹಬ್ಬಕ್ಕೆ. ಇದು ನವಂಬರ್ 27ರಿಂದ ಡಿಸೆಂಬರ್ 7 ತನಕ ಇರುತ್ತೆ. ಅದು ಎಲ್ಲಿ ಅಂದರೆ ನಿಮ್ಗೆ ಗೊತ್ತಿರಾಗೆ ಶ್ರೀ ಚಾಮರಾಜೇಂದ್ರ ಉದ್ಯಾನವನ ಅಂದರೆ ಕಬ್ಬನ್ ಪಾರ್ಕ್ನಲ್ಲಿ. ಇಲ್ಲಿ ಏನಂದರೆ ಕಲೆ ಮತ್ತು ಸಂಸ್ಕೃತಿಯ ಸಮಾಗಮ ಇದು. ಇದ್ರ ಎಂಟ್ರಿ ಟಿಕೆಟ್ ಬಂದು ಅಡಲ್ಟ್ಗೆ ಅಂದರೆ ದೊಡ್ಡವ್ರಿಗೆ 30 ರೂಪೀಸ್, ಮಕ್ಳಿಗಾದರೆ 10 ರೂಪೀಸ್ ತೊಗೊತಾರೆ. ಇಲ್ಲಿ ನಮಗೆ ಫ್ಲವರ್ ಅಂದರೆ ಹೂಗಳ ಶೋ ಕಂಪ್ಲೀಟ್ಲಿ ಜೀವಂತವಾಗಿರೋ ಹೂಗಳ್ನೇ ಇದು ಮಾಡ್ತಾರೆ. ಯಾವುದು ಪ್ಲ್ಯಾಸ್ಟಿಕ್ ಹೂಗಳ್ನ ಇಲ್ಲಿ ಶೋ ಮಾಡಲ್ಲ. ಬನ್ನಿ ನೋಡೋಣ. ರಾಜ್ಯ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಹಾಗೂ ರಫ್ತು ನಿಗಮ ನಿಯಮಿತ. ಮಾಲ್ಟ್ ಇದೆ, ಟೇಸ್ಟ್ ನೋಡಿ, ಸಿರಿಧಾನ್ಯದ್ದು ಬರೀ ಸರ್ ಮಾಲ್ಟ್ ಇದೆ, ಪುಳಿಯೋಗರೆ ಪೌಡರ್ ಇದೆ, ನುಗ್ಗೆ ಸೊಪ್ಪು ಸೂಪ್ ಪೌಡರ್ ಇದೆ, ಚಟ್ನಿ ಪುಡಿ ಇದೆ, ಫ್ಲಾಕ್ಸ್ ಸೀಡ್ ಚಟ್ನಿ ಪುಡಿ ಇದೆ. ಮಿಲ್ಕಿ ಬ್ಯಾಂಬೂ, ಬನ್ನಿಮ್ಮ ನಾವು ಆಡ್ಬೋದಾ? ಬರ್ರ ಸೂಪರ್. ಶೂಟ್ ಮಾಡಿಬಿಟ್ಟು ನಾವು ಮುಂದೆ ಬಂದ್ವಿ ನೋಡಿ. ಇವಾಗ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ನಾವು ವಿಚಾರಿಸಿದ ಪ್ರಕಾರ ಇಲ್ಲಿ ಮೋರ್ ದೆನ್ 280 ಶಾಪ್ಸ್ ಹಾಕಿದ್ದಾರಂತೆ. ಅದರಲ್ಲಿ ಏನೇನಿದೆ ಅಂದರೆ ಕಂಪ್ಲೀಟ್ಲಿ ಆರ್ಗ್ಯಾನಿಕ್ ಮೆಟೀರಿಯಲ್ಸು, ಆರ್ಗ್ಯಾನಿಕ್ ಫುಡ್ಡು ಮತ್ತು ನಾರ್ಮಲ್ ಫುಡ್ಸು, ಮತ್ತು ಗೇಮ್ಸ್ ಆಡೋಕ್ಕೆ ಗೇಮ್ಸ್ ಕೂಡ ಇದೆ, ಮತ್ತು ಮಕ್ಕಳದು ಆಟ ಸಾಮಾನು. ಮತ್ತು ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ಗಿಡಗಳ್ನ ಕೂಡ ಮಾರ್ತಾ ಇದ್ದಾರೆ. ಅದಕ್ಕೆ ಸರ್ಟನ್ ಪ್ರೈಸ್ ಫಿಕ್ಸ್ ಮಾಡಿದ್ದಾರೆ ನೋಡಿ. ನೋಡ್ಬೋದು ಗೇಮ್ಸ್ ಕೂಡ ಇದೆ. ಗೇಮ್ಸಲ್ಲಿ ಕೂಡ ನಾವು ಆಡಿಕೊಂಡು ಮುಂದೆ ಬರ್ಬೋದು. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ಪ್ರತಿಯೊಂದು ಗಿಡಗಳ್ದು ಸೀಡ್ಸ್ ಕೂಡ ಸೇಲ್ ಮಾಡಿ, ಅಂದರೆ ಬೀಜಗಳ್ನ ಸೇಲ್ ಮಾಡ್ತಿದ್ದಾರೆ. ಅದನ್ನು ನಾವು ತೊಗೊಂಡೋಗಿ ನಮ್ಮ ಮನೆ ಪಾಟಲ್ಲಿ ಕೂಡ ಹಾಕಿ ಬೆಳೆಸ್ಬೋದು. ಈ ಥರ ಕೂಡ ಟ್ರೈ ಮಾಡ್ಬೋದು. ನೋಡಿ ನೀವು ನೋಡ್ತಾ ಇರ್ಬೋದು, ನಮ್ಮ ಇಂಡಿಯಾದಲ್ಲಿ ಮತ್ತು ಫಾರಿನ್ ಕಂಟ್ರೀಸಲ್ಲಿ ಕೂಡ ಎಷ್ಟು ಜಾತಿಯ ಬಗೆಯ ಹೂಗಳನ್ನ ನಾವು ಪಾಟಲ್ಲಿ ಬೆಳೆಸ್ಬೋದು. ಅಷ್ಟು ಬಗೆಯ ಹೂಗಳ್ನ ಇವತ್ತು ಇಲ್ಲಿ ತೋರಿಸ್ತಾ ಇದ್ದಾರೆ, ಅಂದರೆ ಶೋಗೆ ಇಟ್ಟಿದ್ದಾರೆ. ಇವೆಲ್ಲ ಕಂಪ್ಲೀಟ್ಲಿ ಜೀವಂತವಾಗಿರೋ ಹೂಗಳು. ಏಕೆಂದರೆ ಇಲ್ಲಿ ಯಾವುದೇ ಪ್ಲ್ಯಾಸ್ಟಿಕ್ ಹೂಗಳ್ನ ಇಟ್ಟು ಶೋ ಮಾಡ್ತಾಯಿಲ್ಲ. ನೋಡಿ ಈಗ ನಾವು ನೋಡ್ತಾ ಇದ್ದೀವಲ್ಲ, ಇದು ಕೃಷ್ಣಮೃಗ ಜಿಂಕೆ. ಇದನ್ನು ಕೂಡ ಹೂವಲ್ಲೇ ಮಾಡಿರೋದು. ಮತ್ತು ನೋಡಿ ಇದು ಆನೆ. ಈ ಆನೆದು ವಿಶೇಷತೆ ಏನಂದರೆ, ಈ ಆನೆನ ಕಂಪ್ಲೀಟ್ಲಿ ಹಾಗಲಕಾಯಿ, ಕ್ಯಾಪ್ಸಿಕಮ್, ಟೊಮೊಟೊ, ನಿಂಬೆಹಣ್ಣು ಇಷ್ಟನ್ನು ಮಾತ್ರ ಉಪಯೋಗಿಸಿ ಮಾಡಿರೋಂಥ ಆನೆ.
ಇವನ್ನೆಲ್ಲ ನೋಡ್ಕೊಂಡು ಮುಂದೆ ಬಂದಿದ್ದು ನಮಗೆ ಸಿಕ್ಕಿದ್ದು ನಮ್ಮ ಕರ್ನಾಟಕದ ಚಿಹ್ನೆ. ಇದು ನೋಡಿ, ಇದನ್ನು ಕಂಪ್ಲೀಟ್ಲಿ ರೆಡ್ ಆ್ಯಂಡ್ ಎಲ್ಲೋ ನಮ್ಮ ಸ್ಟೇಟ್ ಫ್ಲ್ಯಾಗ್ ಕಲರಲ್ಲಿ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು. ಇದು ಆಕ್ಚುಲಿ ಚೆನ್ನಾಗಿರೋದು. ನೋಡಿ, ಈ ಶಾಪ್ನಲ್ಲಿ ನಮ್ಮ ಕರ್ನಾಟಕದ ಇತಿಹಾಸ ಇರುವ ಪುಸ್ತಕಗಳನ್ನು ಮಾರ್ತಾಯಿದ್ರು. ಮತ್ತು ಇದನ್ನು ನೋಡಿ ಬೇಕಾದವರು ತಗೋಬೋದು. ನೋಡಿ, ನಮಗೆಲ್ಲ ಕಡೆ ಈ ಥರ ಸಿಗಲ್ಲ. ಸೊ ಇಲ್ಲಿ ಯಾರಾದರೂ ಬೇಕು ಅನ್ನೋರು ಬಂದು ತಗೋಬೋದು. ಒಂದು ನಾಣ್ಯಕ್ಕೆ ಎರಡು ಮುಖ ಇದ್ದಂಗೆ ಎಲ್ಲವೂ ಇದೆ. ಡಾಕ್ಯುಮೆಂಟ್ಸ್ನ ನಾವು ಸುಮ್ಮನೆ ಬಂದು ಮಾರ್ತಲ್ಲ ಸರ್, ಇದನ್ನು ಓದಿ 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 ಮಾಡಿರೋದು. ಅದೇ ಸರ್, ಯಾರಾದರೂ ಒಬ್ಬರು ನಾನು ಬರಿತಾ ಇರೋನು ನಾನು ವೆರಿಫೈ ಮಾಡಬೇಕು. ಓಕೆ, ಇಷ್ಟು ಆಗಿದೆ, ಹಿಂಗಾಗಿದೆ ಅಂದರೆ ಒಂದೊಂಥರ ಬಯೋ ಥರ ಇದ್ದರೆ ಓಕೆ ವಿ ಕ್ಯಾನ್ ಟೆಲ್. ಅದು ಬೇರೆಯವರೊಬ್ಬರು ನೀವು ಬಂದುಬಿಟ್ಟು ಓಕೆ ಇವ್ರು ಇಷ್ಟು Babu. Bibi. ನೋಡಿ, ಇವಾಗ ನಾವು ನೋಡ್ತಾ ಇರೋದು ಹಂಪಿಯ ಕಲ್ಲಿನ ತೇರನ್ನು. ಇದು ಕಂಪ್ಲೀಟ್ಲಿ ಹೂದಲ್ಲೇ ಮಾಡಿರೋದು. ಇದನ್ನು ನೋಡಬೇಕು. ಮತ್ತು ಈ ಥರ ಬೆಂಗಳೂರಲ್ಲಿ ಯಾವಾಗಲೂ ನಮಗೆ ಚಾನ್ಸಸ್ ಸಿಗಲ್ಲ ಈ ಥರ ಎಲ್ಲ ನೋಡೋಕ್ಕೆ. ಇವೆಲ್ಲ ಅಪರೂಪದಲ್ಲಿ ಅಪರೂಪ. ಅದರಲ್ಲೂ ಈ ವೆದರಲ್ಲಿ ಕಬ್ಬನ್ ಪಾರ್ಕಲ್ಲಿ ಈ ವೀಕೆಂಡ್ ಆಗಿರೋ ಸ್ಯಾಟರ್ಡೆ ಸಂಡೇ ಮಾತ್ರ ಇಷ್ಟು ಜನ ಇರ್ತಾರೆ. ನಾರ್ಮಲ್ ವೀಕ್ ಡೇಸಲ್ಲಿ ತುಂಬ ಕಡಿಮೆ ಜನ ಇರ್ತಾರೆ. ನಾವು ಮಾರ್ನಿಂಗ್ 7ಗೆ ಬಂದ್ರೂ 10 ಅಥವಾ 11ಗೆ ಕಂಪ್ಲೀಟ್ಲಿ ಶೋನ ನೋಡಿಕೊಂಡು ಇದನ್ನೆಲ್ಲ ವಿಸಿಟ್ ಮಾಡಿಕೊಂಡು ಹೋಗ್ಬೋದು. ನೀವು ಅದಕ್ಕೆ ಟ್ರೈ ಮಾಡಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ಈ ಶೋ ಡಿಸೆಂಬರ್ 7ಗೆ ಲಾಸ್ಟು. ಅದಾದಮೇಲೆ ಒಂದು ದಿವಸ ಕೂಡ ಇರಲ್ಲ. ಸೊ ಅದರೊಳಗಡೆ ಆದಷ್ಟು ಬಂದು ಇದನ್ನೆಲ್ಲ ನೋಡ್ಕೊಂಡು ಹೋಗೋಕ್ಕೆ ಟ್ರೈ ಮಾಡಿ. ಮತ್ತು ನನಗೆ ಗೊತ್ತಿರೋ ಪ್ರಕಾರ ಪರ್ಸ್ನಲಿ ನನಗೆ ಫೀಲ್ ಆಗಿದ್ದು, ನಮಗೆ ಹೊರಗಡೆ ಸಿಗದಲೇ ಇರೋವಂಥ ಆರ್ಗ್ಯಾನಿಕ್ ವಸ್ತುಗಳೆಲ್ಲ ಇಲ್ಲಿ ಈ ಶೋ ಅಲ್ಲಿ ನಮಗೆ ಸಿಗುತ್ತೆ.
ಫ್ಲವರ್ ಶೋನೆಲ್ಲ ನೋಡಿಕೊಂಡು ಮತ್ತು ಇಲ್ಲಿ ನಮಗೆ ಬೇಕಾಗಿರೋ ವಸ್ತುಗಳನ್ನ ತಗೊಂಡು ಹೋಗ್ಬೇಕಾದ್ರೆ ನಮಗೆ ಇನ್ನೊಂದು ಕಾಣಿಸ್ತು. ಏನಂದರೆ ಸೈಡಲ್ಲಿ ತುಂಬ ಜನ ಸೇರಿದರು. ಏನಪ್ಪ ಅಂತ ಬಂದು ನೋಡಿದ್ರೆ ಇಲ್ಲಿ ರಂಗೋಲಿ ಕಾಂಪಿಟೇಷನ್ ನಡೀತಿತ್ತು. ಒಬ್ಬೊಬ್ಬರು ಸಖತ್ತಾಗಿ ಮಾಡಿದರು ಗುರು. ಟೋಟಲಿ 75 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರಂತೆ. ಬಟ್ ಎಲ್ಲರದು ಅಷ್ಟೇ, ಒಬ್ರಿಗಿಂತ ಒಬ್ರದ್ದು ತುಂಬ ಚೆನ್ನಾಗಿತ್ತು. ಅದು ವಿನ್ನರ್ ಅನೌನ್ಸ್ ಮಾಡೋ ತನಕ ನಾವು ಇರಲಿಲ್ಲ, ಬಂದ್ಬಿಟ್ವಿ. ಬಟ್ ತುಂಬ ಚೆನ್ನಾಗಿ ಬಿಡಿಸಿದ್ರು ಎಲ್ಲ. ಸೊ ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ. ನಾನು ಈ ವಿಡಿಯೋ ಮುಖಾಂತರ ನಿಮಗೆ ಹೇಳೋದೇನೆಂದರೆ, ನೋಡಿ ಈ ಥರ ಶೋ ಬೆಂಗಳೂರಲ್ಲಿ ಸಿಗೋದು ತುಂಬ ಕಮ್ಮಿ. ಅದು ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ ಎರಡೇ ಟೈಮಲ್ಲಿ ಲಾಲ್ಬಾಗಲ್ಲಿ ಆಗೋದು. ಕಬ್ಬನ್ ಪಾರ್ಕಲ್ಲಿ ತುಂಬ ಅಂದರೆ ತುಂಬ ರೇರ್ ಒಕೇಶನಲ್ಲಿ ಆಗೋದು. ಅದು ಇವಾಗ ನಡೀತಿದೆ. ಸೊ ಎಲ್ಲರೂ ಬಂದು ವಿಸಿಟ್ ಮಾಡಿ. ಇದು ನವಂಬರ್ 27ರಿಂದ ಡಿಸೆಂಬರ್ 7ಕ್ಕೆ ಮುಗಿಯುತ್ತೆ. ಸೊ ಇದೇ ಥರ ಇನ್ಫಾರ್ಮೇಟಿವ್ ವಿಷಯಕ್ಕಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.